ಇಬ್ಬರೇ. ಮೊದಲ ಗಂಡನ ಮಗ ನಾನು, ಎರಡನೇ ಗಂಡನ ಮಗ ಶೈಲೇಶ್. ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಮೂಡ್ಬಿದ್ರೆಯಲ್ಲಿ ಒಂದಷ್ಟು ಆರೋಪ ಕೂಡ ಕೇಳಿ ಬರ್ತಾ ಇರುವಂಥದ್ದು ಇನ್ಸ್ಪೆಕ್ಟರ್ ಸಂದೇಶ್ ಮೇಲೆ. ಸಂದೇಶ್ ಒಳ್ಳೆಯವರು ಅನ್ನುವಂಥ ವಿಚಾರದಲ್ಲೂ ಕೂಡ ಪ್ರಫುಲ್ಲಾರ್ ಅವರು ಮಾತಾಡಿರುವಂಥದ್ದು, ಪ್ರೆಸ್ ಮೀಟ್ ಕೂಡ ಮಾಡಿರುವಂಥದ್ದು. ನಮ್ಮ ಜೊತೆಗೆ ಪ್ರಫುಲ್ಲಾರ್ ಅವರ ಮಗ ಕೂಡ ಇದ್ದಾರೆ. ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಏನು ಹೇಳ್ತಾರೆ ಅಂತೇಳಿ ಕೇಳ್ಕೊಂಡು ಬರೋಣ ಬನ್ನಿ. ಸರ್, ಏನು ನಿಮ್ಮ ತಾಯಿಯವರು ಒಂದಷ್ಟು ಆರೋಪ ಇದೆ ಇನ್ಸ್ಪೆಕ್ಟರ್ ಮೇಲೆ, ಅದನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ, ಇನ್ಸ್ಪೆಕ್ಟರ್ ಒಳ್ಳೆಯವರು ಅನ್ನುವಂಥ ವಿಚಾರದಲ್ಲಿ ನೀವೇನು ಹೇಳ್ತೀರಿ? ಸರ್, ಇನ್ಸ್ಪೆಕ್ಟರ್ ಒಳ್ಳೆಯವರ ಇಲ್ವಾ ಅಂತ ಇಡೀ ವಿಡಿಯೋದಲ್ಲೇ ಗೊತ್ತಾಗುತ್ತೆ ಯಾವ ಥರ ಇದ್ದಾರೆ ಅಂತ. ಬಟ್ ನನ್ನ ಅಮ್ಮ ಬಂದ್ಬಿಟ್ಟು ಅವ್ರ ಹತ್ರ ನಮ್ಮ ಹತ್ರ ಇಲ್ಲಿ ಪ್ರೆಸ್ ಮೀಟ್ ಎಲ್ಲ ಕರೆದು ಹೇಳ್ತಿದ್ದಾರೆ, ಇವರು ಒಳ್ಳೆಯವರು, ಕಂಪೌಂಡ್ ಹಾರಿದ್ದು ಕೂಡ ವಿಡಿಯೋ ಆ ಥರ ಎಲ್ಲ ಹೇಳ್ತಿದ್ದಾರೆ, ಇದೆಲ್ಲ ಸುಳ್ಳು ಅಂತ. ಬಟ್ ನನ್ನ ಅಮ್ಮ ಎಂಥವ್ರಂದರೆ ಅವ್ರಿಗೆ 2 ಮದುವೆ ಆಗಿದೆ. ನಾನು ಮೊದಲೇ ಗಂಡನ ಮಗ, ಅಂದರೆ ನಂದು ತಂದೆ ನನ್ನ ತಾಯಿ ಹೊಟ್ಟೆಯಲ್ಲಿರುವಾಗಲೇ ತೀರೋಗಿದ್ರು. ಇದಾದಮೇಲೆ ನಾನು ನನ್ನ ಚಿಕ್ಕಮ್ಮ ಮತ್ತು ಅಜ್ಜಿ ಜೊತೆ ಇರ್ತೀನಿ, ಅವರೇ ನನ್ನ ಸಾಕ್ತಾರೆ. ಅವರ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಇವರು ಬಾಂಬೆಗೆ ಹೋಗಿರ್ತಾರೆ, ನನ್ನ ಚಿಕ್ಕ ವಯಸ್ಸಲ್ಲೇ ಬಿಟ್ಬಿಟ್ಟು. ಬಾಂಬೆಯಲ್ಲಿ ಯಾರನ್ನ ಕರ್ಕೊಂಡು ಬರ್ತಾರೆ ಅಂದರೆ ಅದು ಲಿವ್ ಇನ್ ರಿಲೇಷನ್ಶಿಪ್ ಅಂತ ಇವಾಗ ಹೇಳ್ತಿದ್ವಿ ನಾವೆಲ್ಲ, ಲಿವ್ ಇನ್ ರಿಲೇಷನ್ಶಿಪ್. ಇದಾದಮೇಲೆ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಅಜ್ಜಿ ಮಾವಂದ್ರೆಲ್ಲ ಬಂದು ನಮ್ಮ ಫ್ಯಾಮಿಲಿ ಮರ್ಯಾದೆ ಹೋಗುತ್ತೆ, ಇದೆಲ್ಲ ಸರಿಯಾಗಲ್ಲ. ಸೊ ನಾವು ಇದನ್ನ ಇದು ಊರಲ್ಲೆಲ್ಲ ಮದುವೆ ಆಗಿದೆ ಥರ ಅಂತ ಇದು ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರನ್ನ ಬೆಳುವೆಯಲ್ಲಿ ರೆಸಿಡೆನ್ಸಲ್ಲಿ, ಇವಾಗ ಬೆಳುವೆಯಲ್ಲಿ ಒಂದು ಫ್ಲ್ಯಾಟ್ ತೊಗೊಂಡಿದ್ದಾರೆ ಅವ್ರದ್ದು ಗಂಡ ಮತ್ತು ಅವರೆಲ್ಲ ಅಲ್ಲೇ ನಿಂತಿದ್ದಾರೆ. ಅಂದರೆ ಇವ್ರನ್ನ ಎರಡನೇ ಗಂಡ, ಹೌದು, ತೀರ್ಕೊಂಡಿದ್ದಾರೆ. ನಮ್ಮ ಅಪ್ಪ ಇಲ್ಲ, ತೀರ್ಕೊಂಡಿದ್ದಾರೆ, ಮೊದಲೇ ತೀರ್ಕೊಂಡಿದ್ದಾರೆ. ಅವರು ಕೂಡ ಅದು ಕೂಡ ನನ್ನ ತಂದೆದ ಫ್ಯಾಮಿಲಿಯಿಂದ ಕೆಲವರೆಲ್ಲ ಹೇಳ್ತಿದ್ದಾರೆ ಇವ್ರದ್ದು ಟಾರ್ಚರಿಂದನೇ ತೀರ್ಕೊಂಡಿರೋದಂತ, ಇವರು ಟಾರ್ಚರ್ ಕೊಟ್ಟು ತೀರಿದ್ದಾರೆ ಅಂತ. ಬಟ್ ನಂಗೆ ಅದು ಗೊತ್ತಿಲ್ಲ ಯಾವ ಥರ ಟಾರ್ಚರ್ ಕೊಟ್ಟಿದ್ದಾರೆ. ಬಟ್ ಟಾರ್ಚರಿಂದ ತೀರ್ಕೊಂಡು ನನ್ನ ಹತ್ರ ಹೇಳ್ತಿಲ್ಲ ಅವ್ರು ಯಾವ ಥರ ಅಂತ. ತುಂಬ ಇದೆ ಸರ್, ಇದರಲ್ಲಿ ತುಂಬ ಕಥೆ ಇದೆ, ನನ್ನ ಅಪ್ಪ ಯಾಕೆ ತೀರಿದ್ದಾರೆ ಅಂತ. ನನ್ನ ಹತ್ರ ಏನೂ ಮಾತಾಡಲ್ಲ, ಇವಾಗಲೂ ಕೂಡ ನನ್ನ ಹತ್ರ ಏನೂ ಇಲ್ಲ. ನಾನು ಏನು ಓದಿದ್ದೀನಿ ಅಂತ ಅವ್ರ ಹತ್ರ ಇವತ್ತು ಕೇಳಿದರೆ ಅವ್ರಿಗೆ ಗೊತ್ತಿಲ್ಲ ನಾನು ಏನು ಓದಿದ್ದೀನಿ ಅಂತ. ಆಮೇಲೆ ಇವ್ರು ಸ್ವಲ್ಪ ಸಮಯ ಆದಮೇಲೆ ಬಾಂಬೆಗೆ ಹೋದ್ರಂತೆ. ಇದು ನನಗೆ ಅಜ್ಜಿ ಹೇಳಿದ್ದು ಈ ಥರ ಎಲ್ಲ, ನಿನ್ನ ಅಮ್ಮ ಇಲ್ಲ ಮಗ, ಇವಾಗ ಹೋಗಿದ್ದಾರೆ, ನಿಮ್ಮನ್ನು ನಾವೇ ಸಾಕ್ತೀವಿ, ಟೆನ್ಷನ್ ಮಾಡಬೇಡ ಅಂತ. ಸೊ ನನಗೆ ಏನಾಯ್ತು ಅಂದರೆ, ನನ್ನ ಮೊದಲಿಂದ ನನಗೆ ಅಮ್ಮನ ಪ್ರೀತಿ ಏನಿಲ್ಲಲ್ಲ, ಇವ್ರ ಜೊತೆನೇ ಇದ್ದು ಇವ್ರ ಜೊತೆನೇ ಬೆಳೆದು ಇವರೇ ಎಲ್ಲ ನನಗೆ. ಇದಾದ ನಂತರ ನಾನು ನಿನ್ನ ತಾಯಿ ಅಂತ ಹೇಳ್ಕೊಂಡು ಸ್ವಲ್ಪ ನಾನು 4ನೇ ಕ್ಲಾಸ್ 5ನೇ ಕ್ಲಾಸ್ ಆ ಟೈಮಲ್ಲಿ ಬಂದುಬಿಟ್ಟು ಈ ಥರ ಹೇಳಿ, ಅಂದರೆ ಊರನ್ನು ಕರ್ಕೊಂಡು ಬಂದು ಈ ಥರ ಲಿವ್ ಇನ್ ರಿಲೇಷನ್ಶಿಪ್ ಇದೆಲ್ಲ ಹೇಳಿದ್ರು. ಇದೆಲ್ಲ ಫ್ಯಾಮಿಲಿ, ಇದು ಊರವ್ರಿಗೆಲ್ಲ ಗೊತ್ತಾಗಬಾರ್ದು ಅಂತ ನನ್ನ ಅಜ್ಜಿ ಹೇಳಿದ್ರು, ಇವ್ರನ್ನ ಮದುವೆ ಆಗಿದೆ ಅಂತ ಹೇಳ್ಬಿಟ್ಟು. ಇವಾಗಲೂ ಅವ್ರ ಹತ್ರ ಕೇಳಿ ಮ್ಯಾರೇಜ್ ಸರ್ಟಿಫಿಕೇಟ್, ಮ್ಯಾರೇಜ್ ಫೋಟೋಸ್ ತೋರಿಸ್ತೀವಿ ನಮ್ಮ ಹತ್ರ. ಮ್ಯಾರೇಜ್ ಸರ್ಟಿಫಿಕೇಟ್ ಇದೆ, ಲೀಗಲ್ ಆಗಿ ಮದುವೆ ಆಗಿಲ್ಲ. ಯಾಕಂದರೆ ಅವ್ರದ್ದು ಇವಾಗಿನ ಗಂಡ ಇದ್ದಾರಲ್ಲ, ಅವ್ರಿಗೆ ಇನ್ನೊಂದು ಮದುವೆ ಆಗಿದೆ, ಅವ್ರ ಮಗ ಇದ್ದಾನೆ, 30 ಇಯರ್ಸ್ ಏಜ್ ಅವನದು. ಸೊ ಅವ್ರು ಬರಲ್ಲ. ಇವಾಗಲೂ ಇದೆ ಇದು, ಏನಾದರೂ ಗೊತ್ತಾದರೆ ಗೊತ್ತಾಗುತ್ತೆ ಸರ್. ಎಲ್ಲ ಅವ್ರದ್ದು ಯಾವಾಗಲೂ ಗಲಾಟೆ ಆಗ್ತಾರೆ. ಈ ಮೂಡಿಬಿದ್ರೆ ಸ್ಟೇಷನಲ್ಲಿ ತುಂಬ ಗಲಾಟೆ ಆಯಿತು, ಅದಾಯಿತು. ನಿಮ್ಮ ತಾಯಿಯವರು 2ನೇ ಮದುವೆ ಆಗಿದ್ದಾರೆ. ಸೊ ಅವರು ಗಂಡ ಹೆಂಡತಿ ಒಟ್ಟಿಗೆ ಇಲ್ವಾ, ಅಥವಾ ಅವರ ಮಕ್ಕಳು ಎಲ್ಲಿದ್ದಾರೆ? ನಿಮ್ಮ ತಾಯಿಯ 2ನೇ ಗಂಡನ ಮಕ್ಕಳು? ಗಂಡನ ಮಗ ಇವಾಗ ನಾನು ಹೇಳ್ದಲ್ಲ ಮೈನರ್, ಅವರು ಗಂಡನ, ಹೌದು ಹೌದು. ಅವರು ಕೂಡ ಅವರನ್ನು ಬಿಟ್ಟಿದ್ದಾರೆ, ಹೇಗೆ? ಅವರು ಎಲ್ಲಿರೋದು? ಅವರು ಅಂದರೆ ಬೆಳುವೆಯಲ್ಲಿ ಅವ್ರದ್ದು ಫ್ಲ್ಯಾಟಲ್ಲಿದ್ದರು. ಯಾವಾಗಾದರೂ ಹಾಲಿಡೇಸ್ ಬಂದಾಗೆಲ್ಲ ನಮ್ಮನ್ನು ಮೀಟ್ ಆಗಲಿಕ್ಕೆ ಬರ್ತಿರ್ತಾನೆ. ನಾವೆಲ್ಲ ಕಸಿನ್ಸ್ ಮೊದಲಿಂದ ಒಟ್ಟಿಗೆ ಇದ್ವಿ. ಇವ್ರು ಬರಲ್ಲ ತಾಯಿಯನ್ನು ನೋಡೋಕ್ಕೆ, ಬಟ್ ಅವ್ನು ಬರ್ತಾನೆ, ನಮ್ಮ ಜೊತೆ ಆಟ ಆಡ್ತಿರ್ತಾನೆ, ಯಾವಾಗಲೂ ಬರ್ತಾನೆ. ಆ ಥರ ಮೊದಲಿಂದ ರಿಲೇಷನ್ಶಿಪ್ ಇದು ಇವನು ಈ ಥರ ಅಲ್ಲಿ ಹೇಳಿದ್ವಾ ಅಂದರೆ, ಸಂದೇಶ್ ಬಂದು ನಮ್ಮ ತಾಯಿ ಬೆಡ್ರೂಮಲ್ಲಿ ನೋಡಿದೆ ಅದು ಥರ ನಮ್ಮ ಹತ್ರ ಹೇಳ್ತಾ ಇದ್ದ. ಇದೆಲ್ಲ ವಿಷಯ ಆಗಿ ಇವಾಗ ಏನಂತಂದರೆ, ಇವರು ನಮ್ಮದು 2ನೇ ಗಂಡ ಬಂದು ಈ ಥರ ಆಗಿದೆ. ಅವರು ಒಂದು ಸ್ವಲ್ಪ ದಿನ ಆಕ್ಸಿಡೆಂಟ್ ಆಗಿತ್ತಂತೆ ಅವ್ರಿಗೆ. ಸೊ ಆಕ್ಸಿಡೆಂಟ್ ಆಗಿ ಪ್ಯಾರಾಲಿಸಿಸ್ ಆಗಿತ್ತು ಈ ಸೈಡಲ್ಲಿ. ಸೊ ಅದಕ್ಕೋಸ್ಕರ ನಮ್ಮ ಮನೆಗೆ ಬಂದರು. ಅಂದರೆ ಇವ್ರದ್ದು ಕಾಟ, ಅಲ್ಲಿ ಕಾಟ ಇದೆ, ಅದ್ರ ಬೇಕಾದ ಆಡಿಯೋಸ್ ಬೇಕಾದರೆ ನಾನು ಕೊಡ್ತೀನಿ, ನಮ್ಮ ಹತ್ರ ಇದೆ. ಅವ್ರದ್ದು ಅಮ್ಮಂದೇ ಕಾಟ ಅವ್ರಿಗೆ, ಗಂಡನಿಗೆ. ಇವಾಗ ಹೇಳಲ್ಲ, ಯಾಕಂದರೆ ಅವ್ರ ಮೇಲೆ FIR ಆಗಿದೆ. FIR ತೆಗಿಬೇಕಂದ್ರೆ ನೀನು ನಮ್ಮ ಹೇಳ್ದಾಗ ಕೇಳಬೇಕಂತ ಸಂದೇಶ ಹೇಳಿದ್ದಾರೆ. ಅದಕ್ಕೆ ಅವ್ರ ಜೊತೆ ಸೇರ್ಕೊಟ್ಟಿದ್ದಾರೆ ಅವರು. ಇವಾಗ ತನ್ನ ಮಗನ ಮೇಲೆ, ಅಂದರೆ ಶೈಲೇಶ್ ಚಿಕ್ಕವನ್, ಅವನ ಮೇಲೆ FIR ಹಾಕ್ಬೇಕಂದ್ರೆ ನೀವು ಅನ್ಕೊಳ್ಳಿ, ಒಂದು FIR ಆದರೆ ಒಂದು ಮಗನಿಗೆ ಯಾವ ಥರ ಎಲ್ಲ ಆಗುತ್ತೆ ಅಂತ. ಅವ್ನ ಮುಂದೆ ಭವಿಷ್ಯ ಯಾವ ಥರ, ಅವ್ನ ಕೆಲಸ ಸಿಗಬೇಕಾದ್ರೆ ಏನಾದರೂ ಮಾಡಿ FIR ಮಾಡಿದ್ದು ತನ್ನಗೆ ಬರ್ತಾರಂತ, ತಾಯಿಗೆ ಹೊಡೆಯೋಕ್ಕೆ ಬಂದಿದ್ದಾರೆ ಅಂತ FIR ಮಾಡಿದ್ದಾರೆ. ಚಿಕ್ಕಮ್ಮನ ಮಗ, ಚಿಕ್ಕಮ್ಮ ಮತ್ತು ಶೈಲೇಶ್ ಅವ್ರ ಸ್ವಂತ ಮಗನ ಮೇಲೆ FIR ಹಾಕುವಷ್ಟು ಇವರು ಇದಾಗಿದ್ದಾರೆ. ಅಂದರೆ ಇವರು ಶೈಲೇಶ್ 17 ಇಯರ್ನ ಹುಡುಗ ಅಲ್ವಾ? ಸೊ ಇವರು ನಿಮ್ಮ ತಾಯಿಯ 2ನೇ ಗಂಡನ ಮಗ. ಸೊ ಆಗಿರ್ಬೇಕಾದ್ರೆ ಆ 2ನೇ ಗಂಡನ ಹೆಂಡತಿ ಯಾರು ಅಂತೇಳಿ, ಈಗ ನಿಮ್ಮ ತಾಯಿ ಅಲ್ಲ, ಮತ್ತೊಂದು ಹೆಂಡತಿ ಯಾರು? ಅಂದರೆ ಅವರ ಅರ್ಥ ಆಗಿಲ್ಲ ನೀವು ಹೇಳಿ.
ಅಂದ್ರೆ ಈಗ ಆ, ನಿಮ್ಮ ನೀವು ಹೇಳೋ ಪ್ರಕಾರ ನಿಮ್ಮ ತಾಯಿಯ ಎರಡನೇ ಗಂಡನಿಗೂ ಕೂಡ ಬೇರೆ ಮದುವೆ ಆಗಿದೆ ಅಂತ ಹೇಳಿ ಅವರಿಗೆ ಒಂದು ಮಗು ಇದೆ ಅಂತ ಹೇಳಿ ಹೇಳೋದು. ಮಗು ಇದೆ ಸರ್, ಬಟ್ ಅವ್ರ ಬಗ್ಗೆ ನಂಗೆ ಅಷ್ಟು ಇನ್ಫಾರ್ಮೇಶನ್ ಗೊತ್ತಿಲ್ಲ. ನನ್ನ ಚಿಕ್ಕಮ್ಮನಿಗೆ ಗೊತ್ತಿರೋದು, ನಾನು ಅದ್ರ ಬಗ್ಗೆ ಏನಕ್ಕೆ ಅವ್ರ ವಿಷಯನೇ ಗೊತ್ತಿಲ್ಲ ಸರ್. ನಾನು ಅವ್ರ ಬಗ್ಗೆ ಮಾತಾಡ್ತೇನೆ ಇಲ್ಲ. ಅವ್ರು ಏನಿಲ್ಲ ಸರ್, ಇಲ್ಲ ಸರ್, ಇಲ್ಲ ಸರ್. ಅವ್ರು ಬಿಟ್ಬಿಟ್ಟಿದ್ದಾರೆ, ಇವ್ರನ್ನ ಬಿಟ್ಬಿಟ್ಟು, ಇವ್ರ ಗಂಡ ಇದ್ದಾರಲ್ಲ ಅವ್ರನ್ನ ಬಿಟ್ಬಿಟ್ಟಿದ್ದಾರೆ. ಅಂದ್ರೆ ಇವ್ರದ್ದು ಏನೋ ಇಶ್ಯೂ ಇರ್ಬೋದು ಸರ್ ಅವ್ರದ್ದು. ಅಲ್ಲಿ ಡೈವೋರ್ಸ್ ಆಗಿಲ್ಲ ಅಂತ ನಮಗೆ ಸುದ್ದಿ ಬಂದಿದೆ ಸರ್. ಇವಾಗ ಏನಾದರೂ ಇವಾಗ ಫ್ಲಾಟ್ ಇದೆ ಬೆಳುವಲ್ಲಿ, ಏನಾದರೂ ಆದರೆ ಮೊದಲ ಮಗನಿಗೆ ಹಕ್ಕು ಬರುತ್ತೆ, ಅದು ಅರ್ಧ ಅರ್ಧ ಬರುತ್ತೆ. ಇವಾಗ ಇವ್ರಿಗೆ ಲೀಗಲ್ ಆಗಿ ಮ್ಯಾರೇಜ್ ಇಲ್ಲ. ಸೊ ಹಾಗಾಗಿ ಎರಡನೇ ಮಗನ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ. ಸೊ ಏನಂತ ಹೇಳಿ ನಮಗೆ ಟಾರ್ಚರ್ ಕೊಡ್ತಾರೆ, ಹೊಡಿಲಿಕ್ಕೆ ಸ್ಟೇಷನ್ ಅಲ್ಲಿ ಹೊಡಿಲಿಕ್ಕೆ ಬಂದದಂತ ಕಂಪ್ಲೇಂಟ್ ಆಗಿದೆ. ಯಾರ ಮೇಲೆ? ಚಿಕ್ಕಮ್ಮನ ಮೇಲೆ, ಚಿಕ್ಕಮ್ಮನ ಮಗನ ಮೇಲೆ, ಮತ್ ಮೇಲೆ. ಅಲ್ಲಿ ಬಟ್ ಅಲ್ಲಿ ಆಗಿಲ್ಲ. CCTV ಫುಟೇಜ್ ಅಲ್ಲಿ ಬೇಕಾದ್ರೆ ನೋಡ್ಬೋದು, ಈ ಥರ ಆಗಿಲ್ಲ. ಇದೆಲ್ಲ ನಾವೆಲ್ಲ ಯಾವಾಗ ಕಂಪ್ಲೇಂಟ್ ಕೊಟ್ಟು 15 ಡೇಸ್ ಆದ್ಮೇಲೆ ಇವ್ರು ಬಂದು ಕಂಪ್ಲೇಂಟ್ ಕೊಡ್ತಾರೆ ಸರ್. ಅವಾಗವಾಗಲೇ ಕಂಪ್ಲೇಂಟ್ ಕೊಡ್ಬೇಕಿತ್ತು ತಾನೆ. 15 ಡೇಸ್ ಆದ್ಮೇಲೆ ಬಂದು ಕಂಪ್ಲೇಂಟ್ ಕೊಡ್ಬೇಕಂದ್ರೆ ಯಾರು ಇದರಿಂದ ಕಂಪ್ಲೇಂಟ್ ಕೊಡ್ಬೇಕು? ನಾವು ಕಂಪ್ಲೇಂಟ್ ಕೊಟ್ಟಿರೋದು ಯಾರು ಏನಂತ, ಸಂದೇಶ್ ಈ ಥರ ಆಗಿದೆ. ನಾವು ತಾಯಿ ಮೇಲೆ ಯಾವುದು ಕಂಪ್ಲೇಂಟ್ ಕೊಟ್ಟಿಲ್ಲ ಸರ್. ಸಂದೇಶ್ ಈ ಥರ ಮಾಡಿದ್ದಾನೆ ಅಂದರೆ ಹೊಡೆದಿದ್ದಾನೆ, ಚಿಕ್ಕಮ್ಮನ ಮಗನಿಗೆ ಹೊಡೆದಿದ್ದಾನೆ. ಹೊಡೆದದ್ದು ಅಂದರೆ ಈ ಚಿಕ್ಕಮ್ಮನಿಗೆ ಅಸಭ್ಯವಾದ ಮಾತುಗಳನ್ನು ಹೇಳಿದ್ದಾನೆ. ಚಿಕ್ಕಮ್ಮನಿಗೆ ಅಸಭ್ಯವಾದ ಮಾತುಗಳು ಯಾವಾಗ ಹೇಳಿದ್ದು, ಯಾಕೆ ಹೇಳಿದ್ದು? ಸ್ಟೇಷನಿಗೆ ಇವ್ರದ್ದು ಮೊದಲು ಬಂದು ನನ್ನ ತಾಯಿ ಇದ್ದಾರಲ್ಲ, ಅವ್ರು ಕಂಪ್ಲೇಂಟ್ ಕೊಡ್ತಾರೆ ಗಂಡನಿಗೆ ಮತ್ತೆ ಗಂಡನಿಗೆ ನನ್ನನ್ನು ಸ್ವಲ್ಪ ಕಿರುಕುಳ ಕೊಡ್ತಿದ್ದಾರೆ ಆ ಥರ ಅಂತ. ಬಟ್ ಗಂಡ ಇರೋದು ನಮ್ಮನೆಗೆ ಬಂದಿದ್ದಾರೆ, ಪ್ಯಾರಾಲಿಸಿಸ್ ಅಟ್ಯಾಕ್ ಆಗಿದೆ, ನಾನು ಸ್ವಲ್ಪ ಇಲ್ಲಿರ್ಬೇಕು. ತಾಯಿ ಕಂಪ್ಲೇಂಟ್ ಕೊಡೋದು ನನಗೆ ಕಿರುಕುಳ ಕೊಡ್ತಿದ್ದಾರೆ ನನ್ನ ಗಂಡ ಅಂತ. ಸೊ ಅದಕ್ಕೋಸ್ಕರ ನಾವು ಇವ್ರು ಚಿಕ್ಕಮ್ಮನ ಕರೆದು ಈ ಥರ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನೀನು ಅಲ್ಲಿಗೆ ಬಾ ಮಾತಾಡ. ನಮ್ಮ ಮನೆಯಲ್ಲಿದ್ರು. ಈ ಥರ ವಿಷಯ ಆಗಿರೋದು ಅಂದರೆ ಪ್ಯಾರಾಲಿಸಿಸ್ ಅಟ್ಯಾಕ್ ಆಗಿದೆ ಅವ್ರಿಗೆ, ಅಲ್ಲಿ ಕಿರುಕುಳ ಅಂದರೆ ಅವರಿಗೆ ಟ್ರೀಟ್ಮೆಂಟ್ ಎಲ್ಲ ತೊಗೊಳಕ್ಕೆ. ಇಲ್ಲಿ ಬಂದರೆ ಇಲ್ಲಿ ಒಂಥರ ವಿಚಿತ್ರ ಆಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ, ದಿನ ಬೈಗುಳ ಕೊಡ್ತಾರೆ. ಅದ್ರ ಆಡಿಯೋ ಸಮೇತ ಇದೆ ನಮ್ಮ ಹತ್ರ, ಯಾವ ಥರ ಟಾರ್ಚರ್ ಕೊಡ್ತಿದ್ರು, ಯಾವ ಥರ ಬೈತಿದ್ರು. ಅಂದರೆ ಪ್ಯಾರಾಲಿಸಿಸ್ ಅಟ್ಯಾಕ್, ಒಂದು ಗಾಡಿಯಲ್ಲಿ ಬಿದ್ದು ಪ್ಯಾರಾಲಿಸಿಸ್ ಅಟ್ಯಾಕ್ ಆದಾಗ ಅವರಿಗೆ ಪ್ರಜ್ಞೆನೇ ಇರಲಿಲ್ಲ. ಅವರು ಯಾವ ಥರ ಇದ್ರು ಅಂದರೆ, ಶೈಲೇಶ್ ಹೇಳ್ತಾನೆ ಅದ್ರ ಬಗ್ಗೆ ಫುಲ್ಲು, ನಂಗೆ ಅಷ್ಟು ಗೊತ್ತಿಲ್ಲ ಅವ್ರದ್ದು ಏನಂತ. ಅದಾದಮೇಲೆ ನಮ್ಮ ಮನೆಗೆ ಬಂದರು. ಅವಾಗ ನಾವು ಹೇಳಿದ್ರಿ ಇಲ್ಲೇ ಅವ್ರು ನಮ್ಮ ಮನೆಗೆ ಬಂದ್ರಲ್ಲ, ನಾನು ಅವ್ರ ಹತ್ರ ಡೈರೆಕ್ಟ್ಲಿ ಬಂದರು. ಇವನ್ ಜೊತೆ ಬಂದರು, ಜೊತೆ ಬೈಕಲ್ಲಿ ಸೈಟ್ ಇದ್ದ ನಮ್ಮ ಮನೆಗೆ. ಅವರಾಗಿ ಯಾವತ್ತೂ ಬಂದಿಲ್ಲ, ಫಸ್ಟ್ ಟೈಮ್ ಬರ್ತಿರೋದು ನಮ್ಮ ಮನೆಗೆ. ಈ ಥರ ಆಗಿದೆ, ನನಗೆ ಅವಳು ಟಾರ್ಚರ್ ಕೊಡ್ತಿದ್ದಾಳೆ, ನಂಗೆ ತಡ್ಕೊಳಕ್ಕಾಗಲ್ಲ, 1 ವಾರ ಇಲ್ಲಿರ್ತೀನಿ, ನಾನು ನಂದು ಟ್ರೀಟ್ಮೆಂಟ್ ಎಲ್ಲ ಮುಗಿಸ್ಬಿಡ್ತೀನಿ. ಅಂದರೆ ಕಾರ್ಕಳದಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ, ಸೊ ಅಲ್ಲಿ ನಾನು ಟ್ರೀಟ್ಮೆಂಟ್ ತೊಗೊಳ್ತೀನಿ ಅಂತ ಹೇಳ್ಕೊಟ್ಟು ಬಂದಿದ್ದಾರೆ. ಇದಾದ 1 ವಾರದಲ್ಲಿ ಕಂಪ್ಲೇಂಟ್ ಬರುತ್ತೆ ಪ್ರಫುಲ್ಲ ಅವರಿಂದ. ಅವ್ರದ್ದು ಗಂಡ ನಿತಿನ್ ಅಂತ, ಪ್ರಫುಲ್ಲ ಅಂತ ಗಂಡ. ಅವರು ಕಂಪ್ಲೇಂಟ್ ಕೊಡ್ತಾರೆ, ನನಗೆ ಗಂಡನಿಂದ ಕಿರುಕುಳ ಆಗಿದೆ, ಈ ಥರ ಬೈತಾರೆ ನನಗೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ನಾವೇನು ಮಾಡಿದ್ವಿ, ನಾನು ಬಂದಿಲ್ಲ ಅವತ್ತು, ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದೀನಿ. ತಮ್ಮ ಶೈಲೇಶ್ ಮತ್ತು ಅವರು ನಿತಿನ್ ಅಂತ ಮತ್ತು ನನ್ನ ಚಿಕ್ಕಮ್ಮ ಸ್ಟೇಷನ್ಗೆ ಹೋಗಿದ್ದಾರೆ. ಇವ್ರದ್ದು ಫ್ಯಾಮಿಲಿ ಮ್ಯಾಟರ್ ಏನಿದೆ, ಮೊದಲಿಂದ ತುಂಬ ಕಂಪ್ಲೇಂಟ್ ಬಂದಿದೆ ಸರ್ ಇಲ್ಲಿ ಮೂಡುಬಿದಿರೆ ಸ್ಟೇಷನ್ಗೆ. ಇದು ಫ್ಯಾಮಿಲಿ ಇಶ್ಯೂಸ್, ಇದನ್ನು ನಾನು ಸಾಲ್ವ್ ಮಾಡಿಬಿಡಿ ಅಂತ ನಮ್ಮ ಚಿಕ್ಕಮ್ಮ ಬಂದಿರೋದು. ಆವಾಗ ಇವನು ಸಂದೇಶ್ ಬಂದುಬಿಟ್ಟು ಒಂಥರ ವಿಚಿತ್ರವಾಗಿ, ನೀವು ಬೆಂಗಳೂರಲ್ಲಿರೋದು, ಬೆಂಗಳೂರು ಅವ್ರು ಏನು ಮಾಡ್ತಾರೆ ಅಂತ ನಂಗೆ ಗೊತ್ತುಂಟು, ಇವರೆಲ್ಲ ವೇಷವಾಟಕ್ಕೆ ಮಾಡೋರು, ಈ ಥರ ಎಲ್ಲ ಬೈಗಳೆಲ್ಲ ಮಾತಾಡಿದ್ದಾನೆ, ನಿಂದಾ ಪದಗಳೆಲ್ಲ. ಅದನ್ನ ನಮ್ಮದು ಚಿಕ್ಕಮ್ಮನ ಮಗ ಅಭಿಷೇಕ್ ಅಂದು ವಿಡಿಯೋ ಮಾಡಿದ್ದಾನೆ. ವಿಡಿಯೋ ಮಾಡಿದ್ದಕ್ಕೆ ಇವರು ಅವನ್ನ ಎತ್ಕೊಂಡು ಹೋಗಿ ವಿಡಿಯೋ ಡಿಲೀಟ್ ಮಾಡಿ ಇಲ್ಲಾಂದ್ರೆ ನಿನ್ಮೇಲೆ ಫೋಸ್ಕೋ ಕೇಸ್ ಹಾಕ್ತೀನಿ ಅಂತ ಟಾಯ್ಲೆಟಲ್ಲಿ ಕುತ್ಕೊಂಡು ವಿಡಿಯೋಸ್ ಎಲ್ಲ ಡಿಲೀಟ್ ಮಾಡಿದ್ದಾರೆ. ಸೊ ಇದೆಲ್ಲ ಹಾಗೆ 6 ಗಂಟೆ 11 ಗಂಟೆ ತನಕ ವಿಡಿಯೋ ರೆಕಾರ್ಡ್ ನೋಡಿದ್ರೆ ಅಭಿಷೇಕ್ಗೆ ಹೊಡೆದಿರೋದು, ವಿಡಿಯೋ ಮಾಡಿದ್ದಕ್ಕೆ ಹೇಳ್ಕೊಂಡು ಬಂದು ಹೊಡೆದಿರೋದು. ನಿಮಗೆ ವಿಡಿಯೋಸ್ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ಯಾರ ಮೇಲೆ ಕೈ ಮಾಡಿದ್ದಾರೆ ಎಲ್ಲರೂ ಗೊತ್ತಾಗುತ್ತೆ. ಚಿಕ್ಕಮ್ಮ ನನಗೆ ತಮ್ಮ ಅಂದರೆ ಅವ್ರದ್ದು 2ನೇ ಮಗ, ಪ್ರಫುಲ್ಲ ಅವ್ರದ್ದು 2ನೇ ಮಗ. ಇಬ್ಬರೇ, ಮೊದಲ ಗಂಡನ ಮಗ ನಾನು, 2ನೇ ಗಂಡನ ಮಗ ಶೈಲೇಶ್. ಗಂಡ ಮಗ ಶೈಲೇಶ್. ಹೌದೌದು, ಇವಾಗ ನಮ್ಮ ಜೊತೆನೇ ಇದ್ದಾರೆ. ಯಾಕಂದ್ರೆ ಒಬ್ರು ಇವಾಗ FIR ಆಯ್ತಲ್ಲ, ನನ್ನ ತಾಯಿ ರೀಸೆಂಟ್ ಆಗಿರೋ ಸರ್, ಅದು ಮೇ 9ಕ್ಕೆ ಇವಾಗ ಇನ್ಸಿಡೆಂಟ್ ಆಯ್ತಲ್ಲ, ಅವಾಗಲೇ FIR ಆಗಿರೋದು. ಬಿಟ್ಬಿಟ್ರೆ ಮಾತಾಡಲ್ಲ ಇವಾಗ, ಯಾಕಂದ್ರೆ ಅವ್ನ ಭವಿಷ್ಯ ಸರ್. ಇವಾಗ ಸ್ಕೂಲಲ್ಲಿ ಹೋದ್ರು ಮಕ್ಕಳು ಹೇಳ್ತಾರೆ ನಿನ್ನ ಮೇಲೆ FIR ಆಗಿದೆ, ಯಾರು ಮಾತಾಡಲ್ಲ. ಈ ಥರ ಎಲ್ಲ ಆದರೆ ಪ್ರಾಬ್ಲಮ್ ಅಲ್ಲ ಸರ್, ಅವ್ನ ಫ್ಯೂಚರ್ಗೆ ಪ್ರಾಬ್ಲಮ್ ಅಲ್ಲ ಸರ್ ನೀವೇ. ಸೊ ಹೌದೌದು ಸರ್, ನಾವು ವಿಡಿಯೋಸ್ ಎಲ್ಲ ನಮ್ಮ ಹತ್ರ ಇದೆ, ಅದು ಕೂಡ ಆಡಿಯೋ ಮ್ಯೂಟ್ ಮಾಡಿ ಕೊಡ್ತಿದ್ದಾರೆ. ಎಷ್ಟು ಇದೆ ಏನಾದರೂ ಅಂದರೆ ಮಾಹಿತಿ ಹಾಕಲ್ಲಿ ನಾವೇನಾದರೂ ಇನ್ಫಾರ್ಮೇಷನ್ ಕೇಳಕ್ಕೆ ಹೋದರೆ ಅವ್ರು ಅದೇ ಥರ ಮ್ಯೂಟ್ ಮಾಡಿ ಇದು ಮಾಡ್ತಿದ್ದಾರೆ. ಸೊ ಅದರಲ್ಲಿ ಅನ್ಮ್ಯೂಟ್ ಆಗಿ ನಮ್ಗೆ ಸಿಕ್ಕಿದ್ರೆ ನಮಗೆ ಪ್ರೂಫ್ ಸಮೇತ ಗೊತ್ತಾಗುತ್ತೆ ಏನು ಮಾಡಿದ್ದಾರೆ ಅಂತ. ಆ ಪದಗಳು ಯಾವುದೆಲ್ಲ ಬಳಸಿದ್ದಾರೆ ಅಂತ ಆ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಸರ್ ನಮಗೆ. ಈಗ
ಈಗ ಫಸ್ಟ್ FIR ನಿಮ್ಮ ತಾಯಿಯವರು ಮಾಡ್ತಾರೆ ನಿಮ್ಮ ತಂದೆಯವರ ಮೇಲೆ, ತಂದೆಯವರು ಹೊಡಿತಾ ಇದ್ದಾರೆ ಅನ್ನುವಂಥ ವಿಚಾರದಲ್ಲಿ. ಆ ಕಾರಣಕ್ಕಾಗಿ ನೀವು ಸ್ಟೇಷನ್ಗೆ ಹೋಗ್ತೀರಿ, ಸ್ಟೇಷನಲ್ಲಿ ಕೇಳ್ತೀರಿ ಅದು ಸರಿ ಇಲ್ಲ, ಅವರು ತಂದೆಯವರು ನಮ್ಮ ಜೊತೆಗಿದ್ದಾರೆ ಅನ್ನುವಂಥ ವಿಚಾರದಲ್ಲಿ. ನಂತರ ನೀವು ಹೋದಾಗ ನಿಮ್ಮ ಕಂಪ್ಲೇಂಟನ್ನು ಕೂಡ ಲಾಂಚ್ ಮಾಡಿದ್ರೆ ಅಥವಾ ನಿಮಗೆ ಬೈಯೋಕೆನೆ ಶುರು ಮಾಡಿದ ಅಂತೇಳಿ? ನಾವು ಅವ್ರ ಮೇಲೆ ಕಂಪ್ಲೇಂಟ್ ಹೈಯರ್ ಅಥಾರಿಟೀಸ್ ಮೇಲೆ ಆ ಥರ ಸಂದೇಶ್ ಮೇಲೆ ಅಲ್ಲಿ ಸಂದೇಶ್ ಇರೋ ತನಕ ಆ ಸ್ಟೇಷನಲ್ಲಿ ಯಾವುದೇ ಕಂಪ್ಲೇಂಟ್ ತಗೊಳ್ಳಲ್ಲ ಸರ್. ನಾವು ಇವಾಗ ಚಿಕ್ಕಮ್ಮನಿಗೆ ಹೊಡೆದಿದ್ದಾರೆ, ನಾನು ಹೋಗಿಲ್ಲ ಸರ್. ಚಿಕ್ಕಮ್ಮ ಅವರು ಅದೇ ಈ ಫ್ಯಾಮಿಲಿ ಗಂಡ ಹೆಂಡ್ತಿದ್ದು ಫ್ಯಾಮಿಲಿ ಇದ್ದಿದೆಯಲ್ಲ ಅದನ್ನು ರಿಸಾಲ್ವ್ ಮಾಡೋಕ್ಕೆ ಅಂತ ನಾವು ಎಲ್ಲರೂ ಹೋಗಿರೋದು ಆ ವಿಷಯಕ್ಕೆ. ಸೊ ನಾವೇನೂ ಮಾಡಿಲ್ಲ ಸರ್. ಅಲ್ಲಿ ಅವರೇ ಬಂದು ಬೈದಿರೋದು May 9ಕ್ಕೆ ಆಗಿರೋ ಘಟನೆ ಇದೆ ನಾನು ಹೇಳ್ತಿರೋದು ನಿಮ್ಮ ಹತ್ರ. ಅವರೇ ಬಂದು ಬೈದಿರೋದು, ಅವರೇ ನಿಂದಾ ಪದಗಳನ್ನೆಲ್ಲ ಬೈದು ನನ್ನ ಅಮ್ಮನಿಗೆ ಹೇಳಿರೋದು, ಅಂದರೆ ಚಿಕ್ಕಮ್ಮನಿಗೆ ಹೇಳಿರೋದು, ನೀನು ವೇಶ್ಯೆ ಬೆಂಗಳೂರಲ್ಲಿ ಇದೇ ಮಾಡೋದು, ನನಗೆಲ್ಲ ಗೊತ್ತು ನಿನ್ನ ವಿಷಯ ಅಂತ. ಹೇಗೆ ಗೊತ್ತು ಸರ್ ಇದೆಲ್ಲ? ನನಗೆಲ್ಲ ಗೊತ್ತು ವಿಷಯ ಅಂತ. ಪ್ರಫುಲ್ಲ ಅವರ ಕುಂಬಾಕಿನಿಂದ ಹೊಡೆದಿರೋದು. ಪ್ರಫುಲ್ಲ ಮತ್ತು ಸಂದೇಶ್ಗೆ ಮೊದಲಿಂದ ರಿಲೇಷನ್ಶಿಪ್ ಇದೆ. ಅದನ್ನ ಬಗ್ಗೆ ಡೀಟೇಲ್ ಆಗಿ ನನ್ನ ತಮ್ಮ ಶೈಲೇಶ್ ಹೇಳ್ತಾನೆ ಸರ್. ಓಕೆ. ಅಂದರೆ ಹೊಡೆದಿರೋದು ಮತ್ತೆ ನಾವೇನಾದರೆ ಇದೆಲ್ಲ ಆಯ್ತಲ್ಲ ಸರ್, ಈ ವಿಷಯ ಸರ್ May 2025ರಲ್ಲಿ 25ರಲ್ಲಿ 1 ವರ್ಷ ಆಯಿತು. 1 ವರ್ಷದ ನಂತರ ಯಾಕೆ ಇವಾಗ May 25ಕ್ಕೆ ಕೇಸ್ ಆಯಿತು. ನಾವು ಆ ಕಡೆ ಈ ಕಡೆ ಹೋಗಂಗಿಲ್ಲ ಸರ್. FIR ಆಗಿದೆ, ಎಲ್ಲಿ ನಮ್ಮನ್ನು ಅರೆಸ್ಟ್ ಮಾಡ್ತಾರ ಅಂತ. ಈ ಸುಳ್ಳು FIR ಹಾಕಿದ್ದಾರೆ ನಮ್ಮ ಮೇಲೆ, ನಾವೇ ಅವ್ರ ಮೇಲೆ ಹೊಡೆದಿರೋದು ಅಂತ, ಪ್ರಫುಲ್ಲ ಅವರ ಮೇಲೆ ನಾವೇ ಹೊಡೆದಿರೋದು ಅಂತ ಸುಳ್ಳು FIR ಹಾಕಿದ್ದಾರೆ. ಅದು 15 ದಿನ ಆದಮೇಲೆ, ಈ ಘಟನೆ ನಡೆದು 15 ದಿನಗಳ ನಂತರ ಈ FIR ಬಿದ್ದಿರೋದು. ಈ FIRಗೆ ಬೇಲ್ ಆಗಬೇಕು ಸರ್, ಬೇಲ್ ಆಗಬೇಕು. ಇದು ಕೋರ್ಟಲ್ಲಿ ಆಯಿತು. ಇದೆಲ್ಲ ಆಗಿ ಒಂದು ಅಕ್ಟೋಬರ್ ನವಂಬರ್ ಹೊತ್ತಿಗೆ ನಾವು ಇದ್ರ ಬಗ್ಗೆ ಫೈಟ್ ಮಾಡೋಕ್ಕೆ ಮುಂದೆ ಬರ್ತೀವಿ. ಮಾನವ ಹಕ್ಕುಗಳ ಆಯೋಗ ಫಸ್ಟ್ ವಿಡಿಯೋ ಬೇಕಲ್ಲ ಸರ್. ನಾವು ಇವಾಗ ಯಾರ ಹತ್ರ ನೋಡಿದ್ರೆ ಈ ಥರ ಹೊಡೆದಿದ್ದಾರೆ ಅಂತ ಹೇಳಿದರೆ ಯಾರೂ ನಂಬಲ್ಲ ಸರ್. ಅದಕ್ಕೋಸ್ಕರ ವಿಡಿಯೋನ ಮಾಹಿತಿ ಹಕ್ಕಲ್ಲಿ ಹಾಕಿ ವಿಡಿಯೋ ಕಲೆ ಹಾಕಿ ಮತ್ತು ಈ ಎಲ್ಲ ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಹಾಕಿ ನಾವು ಹೈಯರ್ ಅಥಾರಿಟಿಗೆ ಕಂಪ್ಲೇಂಟ್ ಕೊಟ್ವಿ. ಈ ACP ಸರ್ಗೆ. ACP ಸರ್ ಬಂದು ವಿಲೇವಾರಿ ಮಾಡಲಾಗಿದೆ, ನಮ್ಮನ್ನು ಕರೆದು ಇನ್ಕ್ವೈರಿ ಮಾಡದೆ ವಿಲೇವಾರಿ ಆಗಿದೆ ಅಂತ ಕಂಪ್ಲೇಂಟ್ ಕೊಡ್ತಾರೆ. ಕಮಿಷನರ್ ಹತ್ರ ಹೋದ್ವಿ, ನಿಮಗೆ ಗೊತ್ತಿದೆ ಯೂಸ್ ಇಲ್ಲ, ಏನೂ ಆಗಿಲ್ಲ. ಇದಾದ್ಮೇಲೆ ನಾವು ಸಲೀಂ ಸರ್ ಹತ್ರ ಎಲ್ಲ ಹೇಳಿದ್ವಿ ಸರ್ ಈ ಥರ ಎಲ್ಲ. ಇದಕ್ಕೆ ಇನ್ನು ಸಲೀಂ ಸರ್ ಹತ್ರ ಹೋಗ್ತೀವಿ, ಹೈಯರ್ ಅಥಾರಿಟಿಗೆ ಹೋಗ್ತೀವಿ ಅಂತ ನಮ್ಮ ಮೇಲೆ ಚಿಕ್ಕಮ್ಮನ ಮೇಲೆ ಏನೇನೋ ಕಂಪ್ಲೇಂಟ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದರೆ ಅವ್ರದ್ದು ಬ್ಯಾಂಕ್ ಅಕೌಂಟ್ನ ಸೀಸ್ ಮಾಡಿ ಅವ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟರು. ಯಾಕಂದರೆ ಅವ್ರ ಬ್ಯಾಂಕ್ ಅಕೌಂಟ್ನ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಯಾರ್ದೋ ಡ್ರಗ್ ಪೆಡ್ಲರ್ ಅಥವಾ ಮನಿ ಲಾಂಡ್ರಿಂಗ್ ಅವರಿಂದ ಹಣ ಹಾಕಿಸಿ ಇವ್ರನ್ನ ಕೇಸಲ್ಲಿ ಯಾವುದಾದ್ರೂ ಒಂದು ಕೇಸಲ್ಲಿ ಫಿಟ್ ಮಾಡಿಸಿ ಅಲ್ಲಿಂದ ಸೈಡ್ ಲೈನ್ ಮಾಡೋಣ ಅಂತ ಅವ್ರದ್ದು ಪ್ಲ್ಯಾನ್ ಇದು. ಆಮೇಲೆ ನಾಟಾ ಗ್ರಿಡ್ ಅಂತ ನಿಮ್ಗೆ ಗೊತ್ತಿರ್ಬೋದು, ಟೆರರಿಸ್ಟ್ ಇದಕ್ಕೆಲ್ಲ ಈ ಫೋನ್ ನಂಬರ್ ಏನೆಲ್ಲ ಬರುತ್ತೆ ಟ್ರ್ಯಾಕ್ ಮಾಡೋಕ್ಕೆ ಅಂತ. ಸೊ ಅದಕ್ಕೆ ACP ಅವರ ಸಿಗ್ನೇಚರ್ ಹಾಕಿ ಕಳಿಸಿ. ಇದೊಂದು ಸಂವಿಧಾನಬದ್ಧ ಅಲ್ಲ ಸರ್. ನಾಟಾ ಗ್ರಿಡ್ದು ಸಂವಿಧಾನದಲ್ಲಿ ಕರೆಕ್ಟಾಗಿ ಇನ್ಫಾರ್ಮೇಷನ್ ಅಂದರೆ ಯಾರು ಟೆರರಿಸ್ಟ್ ಇದ್ದಾರೆ ಅವ್ರಿಗೆ ಅಂತಲೇ ಮಾಡಿರೋದು. ಇದು ಚಿಕ್ಕಮ್ಮ ಏನೂ ಇಲ್ಲ, ಸುಮ್ಮನೆ ಹೋಗಿ ಅವರು ನಾಟಾ ಗ್ರಿಡ್ಡಿಂದ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದು ಆ ಥರ ಈ ಥರ ಎಲ್ಲ ಮಾಡಿದ್ದಾರೆ. ಅಂದರೆ ನಮಗೆ ಯಾವುದಾದ್ರೂ ಒಂದು ಇದರಲ್ಲಿ ನಮ್ಮನ್ನು ಹಾಕಬೇಕು, ನಮಗೆ FIR ಹಾಕಬೇಕು ಚಿಕ್ಕಮ್ಮನಿಗೆ ಇನ್ನೊಂದು. ಅವಾಗ ಈ ಕೇಸಿಂದ ಸೈಡ್ಲೈನ್ ಆಗ್ಬೋದು, ನಾನು ಪಾಸ್ ಆಗ್ಬೋದು, ನನ್ನ ಬಚಾವ್ ಆಗ್ಬೋದು ಅನ್ನೋದೊಂದೇ ಉದ್ದೇಶ ಸರ್ ಸಂದೇಶ್ ಅವ್ರಿಗೆ. ಇದರಿಂದ ನಾನು ಸಸ್ಪೆಂಡ್ ಆಗಬಾರ್ದು, ನನ್ನ ಕೆಲಸ ಉಳಿಬೇಕು ಅಂತ ಮಾಡ್ತಿರೋದು ಇವಾಗ. ಅಂತ ಹೇಳಿದ್ರೆ ಸಂದೇಶ್ ರವರು ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ಬಂದಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ನೀವು ಆರೋಪ ಮಾಡೋದು. ಒಂದು ವೇಳೆ ಸಂದೇಶ್ ರವರು ನೀವು ಕೊಟ್ಟಂತ ಕಂಪ್ಲೇಂಟ್ ಆಗಿರ್ಬೋದು ಅಥವಾ ನಿಮ್ಮ ತಾಯಿಯವರು ಕೊಟ್ಟಂತ ಕಂಪ್ಲೇಂಟ್ ಆಗಿರ್ಬೋದು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಯಾರ್ದು ತಪ್ಪಿದೆ ಅವರಿಗೆ ಶಿಕ್ಷೆಯನ್ನು ಕೊಡ್ತಾ ಇದ್ರೆ ನೀವು ಯಾವುದೇ ಕಾರಣಕ್ಕೂ ಈ ರೀತಿಯಾಗಿ ಮಾಡ್ತಾ ಇಲ್ಲ ಸರ್. ಶಿಕ್ಷೆ ಕೊಡೋದು ಬೇಕಂತಿಲ್ಲ, ಗಂಡ ಹೆಂಡ್ತಿನ ಒಟ್ಟಿಗಿರಿಸಿ ಅವ್ರದ್ದು ಪ್ರಾಬ್ಲಮ್ ರಿಸಾಲ್ವ್ ಮಾಡಿ ಕಳಿಸಿದ್ರೆ ಸಾಕಿತ್ತು ಸರ್. ಇಷ್ಟೇ ಇರೋದು, ಏನು ದೊಡ್ಡದು ಏನಿಲ್ಲ ಸರ್. ಇದು ತುಂಬ ಸಿಂಪಲ್ ಆಗಿರೋ ವಿಷಯ. ಇದನ್ನ ರಿಸಾಲ್ವ್ ಮಾಡಿ ಕಳಿಸಿದ್ರೆ ಏನೂ ಆಗ್ತಿರ್ಲಿಲ್ಲ ಸರ್. ಇವ್ರು ಬೇಕಾ ಪ್ರಫುಲ್ಲ ನಾಯ್ಕ ಅವ್ರದ್ದು ಏನು ಉತ್ತೇಜನ ಪೂರ್ವಕವಾಗಿ ಇವ್ರಿಗೆ ಇನ್ಫಾರ್ಮೇಶನ್ ಎಲ್ಲ ಕೊಟ್ಟು ಸುಮ್ಮನೆ ಹೊಡ್ಸಿರೋ, ಅಂದರೆ ಅವರಿಂದ ಇವರು ಉತ್ತೇಜನಗೊಂಡು ಈ ಥರ ಎಲ್ಲ ಮಾಡಿರೋದು ಸಂದೇಶ್. ಇವಾಗ ಪ್ರಫುಲ್ಲ ನಾಯಕ್ ಅವರಿಗೆ ಅಂದರೆ ಅವ್ರದ್ದು ಗಂಡ ಅವ್ರ ಜೊತೆನೇ ಇದ್ದಾರೆ, ಯಾಕಂದರೆ ಅವ್ರ ಮೇಲೇ ಒಂದು FIR ಆಗಿದೆ. ಇವಾಗ ಸಂದೇಶ ಏನು ಮಾಡಿದ್ದಾರೆ ಅಂದರೆ ನೀನು ನಮ್ಮ ಜೊತೆನೇ ಇದ್ದರೆ ನೀನು FIRನ ತೆಗಿತೀನಿ ಅಂತ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅವ್ರಿಗೆ. ಅವ್ರ ಜೊತೆನೇ ಇದ್ದಾರೆ, ನಮ್ಮ ಜೊತೆಗಿಲ್ಲ, ಅವರ ಪರವಾಗಿದ್ದಾರೆ. ಯಾಕೆಂದರೆ ಅವ್ರ ಮೇಲೆ FIR ಆಗಿದೆ ಸರ್. FIR ನಾನು ನಿನ್ನ ಮೇಲೆ FIR ಆಗಿದೆ, ನೀನು ತೆಗಿಬೇಕಂದ್ರೆ ನಮ್ಮ ಜೊತೆ ಇರ್ಬೇಕಂತ ಅವ್ರಿಗೆ ಬ್ರೈನ್ ವಾಶ್ ಮಾಡಿ ಇಡಿಸಿದ್ದಾರೆ. ಕಡೆಯದಾಗಿ ಏನು ಹೇಳಲ್ಲ, ಸಂದೇಶ್ ಏನೆಲ್ಲ ಮಾಡಿದ್ದಾರೆ. ಇದು ಅಮಾನತ್ತು ಜಸ್ಟ್ ಒಂದು ಏನು ಹೇಳ್ತೀರಾ, ಅಮಾನತ್ ಮಾಡಿದ್ದಾರೆ. ಈ ಥರ 2 ಸಲ ಅಮಾನತ್ ಆಗಿದೆ ಅವನಿಗೆ. ಆದರೂ ಅವನಿಗೆ ಮುಖ್ಯಮಂತ್ರಿ ಪದಕ ಕೂಡ ಕೊಟ್ಟಿದ್ದಾರೆ. ಇದೆಲ್ಲ ಆದರೂ ಕೂಡ ಅವ್ನು ಬರ್ತಾನೆ ಇನ್ನೊಂದ್ಸಲ ಸ್ಟೇಷನ್ಗೆ ಒಂದು, ಅವನಿಗೆ ಒಂದು ಕಾನ್ಫಿಡೆನ್ಸ್ ಇದೆ ಇವ್ರನ್ನ ನಾನು ಬಿಡಲ್ಲ ಅಂತ. ನಾವೆಲ್ಲ ಯಾರ ಮೇಲೆ ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇವಾಗಲೂ ಯಾರೆಲ್ಲ ಸಂತ್ರಸ್ತರಿದ್ದಾರೆ, ಯಾರ ಮೇಲೆಲ್ಲ ಕಂಪ್ಲೇಂಟ್ ಆಗಿದೆ, ಅವ್ರು ಇವಾಗಲೂ ಬರೋಕ್ಕೆ ಹೆದರ್ತಾರೆ. ಅಂದರೆ ಒಂದಲ್ಲ ಒಂದು ದಿನ ಸಂದೇಶ ಬರ್ತಾನೆ, ಅಧಿಕಾರಕ್ಕೆ ಬರ್ತಾನೆ, ಅವಾಗ ನಮ್ಮನ್ನು ಬಿಡಲ್ಲ ಅನ್ನೋದು ಹೆದರಿಕೆಯಿಂದ ಅವ್ರು ಇವಾಗಲೂ ಯಾರೂ ಬರಲ್ಲ ಈ ಇಶ್ಯೂಸ್ ಎಲ್ಲ ಹೇಳೋಕ್ಕೆ. ಸೊ ನಾವು ಹೇಳ್ತಿರೋದು ಅವ್ನ ಮೇಲೆ FIR ಆಗಬೇಕು, ಪರ್ಮನೆಂಟ್
ಕೆಲಸದಿಂದ ವಜಾ ಮಾಡಿಸ್ಬೇಕು, ಅದೇ ನಮ್ಮ ಆಶಯ ಸರ್. ಒಬ್ಬ ಮಗ ತಾಯಿಯನ್ನು ದೂರುವಂಥದ್ದು ಭಾರಿ ಅಪರೂಪ. ತಾಯಿ ಏನೇ ಆದರೂ ಕೂಡ ತಾಯಿ ಜೊತೆಗೇ ಇರ್ತಾನೆ ಅನ್ನುವಂಥ ವಿಚಾರದಲ್ಲಿ, ಅಂಥದ್ರಲ್ಲಿ ನೀವು ದೂರ್ತಾ ಇದ್ದೀರಿ ಅಂತ ಹೇಳಿದ್ರೆ ನಿಮ್ಮಲ್ಲೂ ಕೂಡ ಏನಾದರೂ ತಪ್ಪಿರ್ಬೋದು ಅನ್ನುವಂಥ ವಿಚಾರದಲ್ಲಿ ಒಂದಷ್ಟು ಜನ ಕೂಡ ಹೇಳ್ಬೋದು. ಇದಕ್ಕೇನು ಹೇಳ್ತೀರಿ? ಸರ್ ನಂದು ಏನು ತಪ್ಪಿಲ್ಲ ಸರ್. ನಾನು ಚಿಕ್ಕಿರುವಾಗಲೇ ನನ್ನ ಅಮ್ಮ ಬಿಟ್ಟು ಹೋಗಿದ್ದಾರೆ ಅಂದರೆ ನೀವೇ ಅನ್ಕೊಳ್ಳಿ ಸರ್, ಜನತೆನೇ ಅನ್ಕೊಳ್ತಾರೆ ಒಂದು ಒಂದು ಅಜ್ಜಿ ಜೊತೆ ಚಿಕ್ಕಮ್ಮನ ಜೊತೆ ಮಗು ಬೆಳೆದಿದೆ ಅಂದರೆ ಅವನಿಗೆ ತಾಯಿ ಪ್ರೀತಿ ಇರಲ್ಲ ಅಂತ. ತಾಯಿ ಬಂದು ನಾನೇ ತಾಯಿ ಅಂತ ಒಂದು 10 ವರ್ಷ ಆದಮೇಲೆ 15 ವರ್ಷ ಆದಮೇಲೆ ಬಂದು ನಾನೇ ತಾಯಿ ಅಂತ ಹೇಳಿದ್ರೆ ಆ ಭಾವನೆ ಮೂಡಲ್ಲ ಸರ್ ನಿಮಗೆ. ಆಮೇಲೆ ಇಷ್ಟೆಲ್ಲ ಅವ್ರು ಬಂದಾದರೂ ನನ್ನನ್ನು ಕೇರ್ ಮಾಡ್ತಿಲ್ಲ, ನಾನು ಏನು ಓದಿದ್ದೀನಿ, ನೀನು ಏನು ಮಾಡ್ತಿದ್ದೀಯಾ, ಏನೂ ಕೇಳಲ್ಲ ಸರ್. ಅವಾಗ ಯಾರಿಗಾದ್ರೂ ತಾಯಿ ಮೇಲೆ ಪ್ರೀತಿ ಬರುತ್ತಾ? ಅವರಷ್ಟಕ್ಕಿದ್ದನ್ನು ನಾನು ನನ್ನಷ್ಟಕ್ಕಿರ್ತೀನಿ ಅಂತಲೇ ಅನ್ಸೋದು ಎಲ್ರಿಗೂ ಅಷ್ಟೇ. ಸುಧೀರ್ ಕುಮಾರ್ ರೆಡ್ಡಿ ಅವರು ದಕ್ಷ ಅಧಿಕಾರಿ ಅವರು ಅಂತೇಳಿ ಹೇಳ್ತಾರೆ. ಸೊ ಅವರ ಮೇಲೂ ಕೂಡ ನಂಬಿಕೆ ಅಲ್ವಾ ನಿಮಗೆ? ಸರ್ ಸುಧೀರ್ ಕುಮಾರ್ ಸರ್ ನಾವು ಕಂಪ್ಲೇಂಟ್ ಇಟ್ಕೊಂಡು ಹೋದಾಗ ಅವರು ಏನು ಆ್ಯಕ್ಷನ್ ತೊಗೊಂಡಿಲ್ಲ. ಸೊ ಅವ್ರದ್ದು ಮೇಲೆ ಪೋಟ್ರೆ ಅದೇ ಮಾಡುತ್ತೆ. ಇವರು ತುಂಬ ಕೆಲಸ ಮಾಡಿದ್ದಾರೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ನಮ್ಮ ಮಂಗಳೂರಲ್ಲಿ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ, ದಕ್ಷ ಅಧಿಕಾರಿ ಅಂತ ಗೊತ್ತಿದೆ ಸರ್. ಬಟ್ ನಾವು ಕೇಸ್ ತೊಗೊಂಡು ಹೋದಾಗ ಈ ಥರ ಎಲ್ಲ ಆಗಿದೆ ಅಂತ ಹೇಳಿದಾಗ ಅವ್ರು ಏನೂ ಆ್ಯಕ್ಷನ್ ತೊಗೊಂಡಿಲ್ಲ ಸರ್. ಅದು ತುಂಬ ಬೇಜಾರಾಗಿದೆ ಸರ್. ಒಂದು IPS ಲೆವೆಲಲ್ಲಿ ಅವರು ಆಫೀಸರ್ ಈ ಥರ ಒಂದೊಂದು ಚಿಕ್ಕ ಚಿಕ್ಕ ವಿಷಯಗಳನ್ನು ಅವರು ತಗೋಬೇಕು, ಬಟ್ ಅವ್ರು ತಗೊಳ್ತಿಲ್ಲ, ಅದೇ ತುಂಬ ಬೇಜಾರಾಗಿದೆ ಸರ್. ಈಗ ಅವರು ಏನು ಹೇಳ್ತಾ ಇದ್ದಾರೆ ಅಂತಾರೆ ಸರ್, ಅದಕ್ಕೆ ಸಾಕ್ಷಿ ಯಾವುದೇ ಇಲ್ಲ ಅಂತೇಳಿ. ಈಗ ಅವರನ್ನು ವಜಾ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಮುಖ್ಯವಾಗಿ ಸಾಕ್ಷಿಗಳು ಬೇಕು. ಅಂದ್ರೆ ಈಗ ಕಂಪೌಂಡ್ ಆರಿದ ವಿಚಾರ ಆಗಿರ್ಬೋದು, ಅವರು ಕಂಪ್ಲೇಂಟ್ ಯಾರು ಕೊಡ್ತಾ ಇಲ್ಲ ಅಂತೇಳಿ. ಮತ್ತೊಂದು ಆ ಕಿಚನ್ನಲ್ಲಿ ಡ್ಯಾನ್ಸ್ ಮಾಡಿರುವಂಥದ್ದು, ಸೊ ಅವರು ಕೂಡ ಕಂಪ್ಲೇಂಟ್ ಕೊಡ್ತಾ ಇಲ್ಲ. ಅದು ನಿಮಗೆ ಸಂಬಂಧಪಟ್ಟಂಥ ವಿಡಿಯೋ ಅಲ್ಲ, ಅಥವಾ ಸುಮತಿರವರಿಗೆ ಸಂಬಂಧಪಟ್ಟಂಥ ವಿಡಿಯೋ ಅಲ್ಲ ಅಂತೇಳಿ. ಸೊ ಈ ಕಾರಣಕ್ಕಾಗಿ ಅವರು ಕಂಪ್ಲೇಂಟ್ ಕೊಡದೇ ಇದ್ದ ಕಾರಣಕ್ಕಾಗಿ ನಮಗೆ ಯಾವ ರೀತಿಯಾಗಿ ಆಕ್ಷನ್ ತಗೊಳ್ಳೋದು ಅನ್ನುವಂಥ ವಿಚಾರದಲ್ಲಿ ಯಾವುದೇ ಸಾಕ್ಷಿ ಇಲ್ಲ. ಬಟ್ ಇವಾಗ ನಮ್ಮ ಕುಟುಂಬಕ್ಕೆ ಏನಾಗಿದೆ ಅದ್ರದ್ದು ಆಡಿಯೋನ ಅನ್ಮ್ಯೂಟ್ ಮಾಡಿ ಕೊಡಿಸಿದ್ರೆ ಅವರಿಗೆ ಗೊತ್ತಾಗುತ್ತೆ ಸರ್ ಯಾವ ಥರ ಬೈದಿದ್ದಾರೆ ಅಂತ. ಒಂದು ಹೆಣ್ಣಿಗೆ ಒಂದು ಪೊಲೀಸ್ ಆಫೀಸರ್ ತನ್ನ ಪೊಲೀಸ್ ವರದಿಯನ್ನು ಹಾಕಿ ಕೆಟ್ಟ ಪದಗಳನ್ನು ಯಾರು ಒಂದು ಹೆಂಗಸಿಗೆ ಬೈಬಾರ್ದು ಸರ್. ಅದು ರೂಲಲ್ಲಿ ಸಂವಿಧಾನದಲ್ಲೇ ಇದೆ ಸರ್, ಅದ್ರ ಬಗ್ಗೆ ಬೈಬಾರ್ದು ಯಾರಿಗೂ. ಬಟ್ ಇವ್ರು ಬೈದಿದ್ದಾರೆ, ಅದರಿಂದ ಕೇಸ್ ಆಗುತ್ತೆ. ಹೊಡೆದಿದ್ದಾರೆ, ಸುಖ ಸುಮ್ಮನೆ ಯಾರಿಗೂ ಹೊಡಿಬಾರ್ದು ಪೊಲೀಸ್. ಇವಾಗಲೂ ಒಬ್ಬ ಆರೋಪಿ ಆಗಿದ್ರು ಕೂಡ ಅವನಿಗೆ ಹೊಡಿಬಾರ್ದು ಅಂತ ಇದೆ ಸರ್ ಅದು. ಆದರೆ CCTVಯಲ್ಲಿ ಕ್ಲಿಯರ್ ಆಗಿ ನಾನು ಬೇಕಾದ್ರೆ CCTV ತೋರಿಸ್ತೀನಿ ನಿಮಗೆ ಯಾವ ಥರ ಹೊಡೆದಿದ್ದಾರೆ ಅಂತ ತಮ್ಮನಿಗೆ. ಅದು ಮತ್ತೆ ವೈಯಕ್ತಿಕ ದೇಶ, ಸುಮ್ಮನೆ ಅಕೌಂಟ್ನ ಸೀಸ್ ಮಾಡೋದು, ಯಾರಿಗೂ ಅಧಿಕಾರ ಇಲ್ಲ ಸರ್ ಒಬ್ರದ್ದು ಪ್ರೈವೇಸಿ ಮೇಲೆ ಇದು ಮಾಡೋದು. ನನ್ನ ಚಿಕ್ಕಮ್ಮನ ಫೋನ್ನ CDR ಹಾಕಿ ಅದ್ರ ಯಾರೆಲ್ಲ ಮಾತಾಡ್ತಾರೆ, ಯಾರಿಗೆಲ್ಲ ಫೋನ್ ಮಾಡ್ತಾರೆ ಅದೆಲ್ಲ ಇದು ಮಾಡೋದು. ನಾವು ಎಲ್ಲೆಲ್ಲಿ ಹೋಗ್ತಿದ್ದೀವಿ ಅದನ್ನ ಟ್ರ್ಯಾಕ್ ಮಾಡೋದು, ಅದೆಲ್ಲ ಯಾವ ಪೊಲೀಸ್ ಅಧಿಕಾರಿಗೂ ಇಲ್ಲ ಸರ್. ಯಾರಾದರೂ ಬೇರೆಯವ್ರು ಕಂಪ್ಲೇಂಟ್ ಕೊಟ್ಟು ಮಾಡಿದರೆ ಮಾತ್ರ ಆ ಅಧಿಕಾರ ಇರೋದು, ಅದು ಟೆರರಿಸ್ಟ್ಗಳ ಆ ಥರ ರೇಂಜ್ಗೆ. ಇವರು ನಮ್ಮನ್ನು ಟೆರರಿಸ್ಟ್ ಥರ ಟ್ರೀಟ್ ಮಾಡ್ತಿದ್ದಾರೆ ಅಂದರೆ ವೈಯಕ್ತಿಕ ದ್ವೇಷ ಅಲ್ಲ ಸರ್. ಇದರಿಂದ ಅವ್ರಿಗೆ ಸಸ್ಪೆಂಡ್ ಮಾಡೋಕ್ಕಾಗಲ್ಲ, ಅವ್ರನ್ನ ಕೆಲಸದಿಂದ ವಜಾ ಮಾಡೋಕ್ಕಾಗಲ್ಲ. ಒಬ್ಬ ಅಧಿಕಾರಿ ದುರುಪಯೋಗ ಮಾಡ್ತಿದ್ದಾನೆ ಅಂದರೆ ಅದ್ರ ಮೇಲೆ ಇದು ಮಾಡೋಕ್ಕಾಗಲ್ಲ ಸರ್. ಹೌದೌದು, ಹುಡುಕ್ಬೇಕು. ನಮ್ಮಲ್ಲಿ ತುಂಬ ಸಾಕ್ಷಿ ಇದೆ ಸರ್. ನಮ್ಮನ್ನು ಅಪ್ರೋಚ್ ಮಾಡಿ ಆ ಸಾಕ್ಷಿಗಳನ್ನೆಲ್ಲ ನೋಡಿದರೆ ಅವ್ರಿಗೆ ಗೊತ್ತಾಗುತ್ತೆ. ನಮ್ಮಲ್ಲೇ ತುಂಬ ಸಾಕ್ಷಿ ಇದೆ. ಅವ್ರು ಇಲ್ಲ ಸರ್, ಪೊಲೀಸರ್ ಮತ್ತೆ ಮಂಗಳೂರು ವಿಭಾಗದಲ್ಲಿ ನಾನು ತನಿಖೆಗೆ ಒಳಪಡಿಸೋದಾದ್ರೂ ಕೂಡ ಈ ಬೆಂಗಳೂರಿನ ಉನ್ನತ ಅಧಿಕಾರಿಗಳು ಬರಬೇಕು. ಈ ಮಂಗಳೂರು ವಲಯದ ಅಧಿಕಾರಿಗಳು ಬರುವುದು ಬೇಡ. ಯಾಕಂದ್ರೆ ಅವರೆಲ್ಲ ಯಾರಿಗೆ ಗೊತ್ತಿರುತ್ತೆ ಸರ್ ಅವರು ಎಲ್ಲ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅಂತ ಹೇಳಕ್ ಬರಲ್ಲ. ಅದಕ್ಕೋಸ್ಕರ ಉನ್ನತ ಅಧಿಕಾರಿಗಳು ತನಿಖೆ ಮಾಡಿದ್ರೆ ನಾವು ಈ ಡಾಕ್ಯುಮೆಂಟ್ಸ್ ಏನೆಲ್ಲ ಇದೆ ನಮಗೆಲ್ಲ ಅದೆಲ್ಲ ಕೊಡ್ತೀವಿ ಸರ್. ಈಗ ಪೊಲೀಸ್ ಯೂನಿಫಾರ್ಮ್ ಅಲ್ಲೇ ಅವರು ಡ್ಯಾನ್ಸ್ ಮಾಡಿರುವಂಥದ್ದು ಅಥವಾ ಕಂಪೌಂಡ್ ಆಡಿರುವಂಥದ್ದು, ಕಾರಿಗೆ ತುಳಿದಿರುವಂಥದ್ದು, ಇದೆಲ್ಲ ವಿಡಿಯೋಸ್ ಇದೆ. ಈ ಕಾರಣಕ್ಕಾಗಿ ತಾತ್ಕಾಲಿಕ ಅಮಾನತು ಮಾಡಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ಕೂಡ ಸುಧೀರ್ ರೆಡ್ಡಿ ಅವರು ಹೇಳಿರುವಂಥದ್ದು. ಸೊ ಇದನ್ನ ಹಿಡ್ಕೊಂಡು ಪೊಲೀಸರಿಗೆ ಸುಮೋಟೋ ಕೇಸ್ ಕೂಡ ಮಾಡಬಹುದು ಅಂತೇಳಿ ಹೇಳ್ತೀರಿ ನೀವು? ಹೌದೌದು ಸರ್. ಸುಮೋಟೋ ಕೇಸ್ ಸ್ವಯಂ ಪ್ರೇರಿತ ಕೇಸನ್ನು ದಾಖಲಿಸಬಹುದು ಇದರಿಂದ. ಸರಿ, ಓಕೆ ಸರ್, ಥ್ಯಾಂಕ್ ಯು.